ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅತ್ತಿಗೆ, ಇವಳೇನು ನಿನ್ ಸೊಸೆ ಬಗ್ಗೆ ಮಾತಾಡ್ಲಿಲ್ಲ, ಆ ಜ್ಯೋತಿ ಬಗ್ಗೆ ಮಾತಾಡ್ತಿದ್ಲು. ಯಾರನ್ನ ಕಿಡ್ನಾಪ್ ಮಾಡಿದ್ರೆ ಈಟೋತಿಗೆ ನಮ್ಗಷ್ಟು ಬೇಕು ಇಷ್ಟು ಬೇಕು ಅಂತ ಫೋನ್ ಮಾಡಿ ಕೇಳ್ತಿದ್ರು. ಈಟೋತಾದ್ರೂ ಒಂದು ಫೋನು ಬಂದಿಲ್ಲ ಅಂದ್ರೆ ಏನರ್ಥ ಹೇಳು? ಅಮ್ಮ, ಆ ಜ್ಯೋತಿ ಕೋಪ ತೀರಿಸ್ಕೊಳ್ಳೋದಕ್ಕೆ ಇವಳನ್ನ ಕಿಡ್ನಾಪ್ ಮಾಡಿದಾಳೆ ಅಂತ ಅರ್ಥ. ಹೇಯ್, ಮುಚ್ಚೆ ಬಾಯಿ. ಯಾರು ಏನು ಅಂತ ನಾನ್ ನಿನ್ನಿಂದ ತಿಳ್ಕೊಬೇಕಾಗಿಲ್ಲ. ಒಂದ್ ತಿಳ್ಕೊಳ್ಳಿ, ನೀವು ಯಾವ ಸುದ್ದಿಗೋಸ್ಕರ ಕಾಯ್ತಾ ಇದ್ದೀರೋ ಅದು ನೀವು ನೆಗದ್ ಬೀಳೋವರೆಗೂ ನಡೆಯೋದಿಲ್ಲ. ನನ್ ಸೊಸೆ ಬೆಂಕಿ ಕಣೆ. ಅವಳನ್ನ ಯಾರು ಏನು ಮಾಡಕ್ಕಾಗಲ್ಲ. ಬೆಂಕಿ ಇಲ್ದೆ ಹೊಗೆ ಆಡಕ್ಕಿಲ್ಲ ಕಣವ. ಅದಕ್ಕೆ ಹೊಗೆ ಹಾಕಿ ಒಳ್ಳೆ ಇಲಿ ಹಿಡ್ಕೊಂಡಂಗ್ ಹಿಡ್ಕೊಂಡು ಹೋಗ್ಬಿಟ್ರು. ಹಾ, ನಾನು ಆ ತುಳಸಿನೂ ಅದ್ಯಾವ ಜನ್ಮದಲ್ಲಿ ಅದೇನ್ ಅನ್ಯಾಯ ಮಾಡಿದೀವೋ, ಪಾಪ ಮಾಡಿದೀವೋ, ಇಬ್ಬರಿಗೂ ಒಳ್ಳೆ ಅತ್ತಿಗೆನೇ ಸಿಗ್ಲಿಲ್ಲ ಕಣೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಮೊದ್ಲು ನೀನ್ ಒಳ್ಳೆ ನಾದ್ನಿ ಆಗೋದನ್ನ ಕಲ್ತ್ಕೊಳೆ, ಆಮೇಲೆ ಅದಕ್ಕೆ ಬಗ್ಗೆ ಮಾತಾಡುವಂತೆ. ನಿಮ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ. ಹೋಗ್ರೆ ಮೊದ್ಲು. ಹಂಗೇನೆ ಇದ್ದಿದ್ದಂಗೆ ಹೇಳಿರೆ ಎದ್ದು ಬಂದ್ ಎದಿಗ್ ಹೋದ್ರಂತೆ. ನಿಮಗೆಲ್ಲ ನೆಟ್ಟಗ್ ಬಂದ್ ಎದಿಗ್ ಓದಿತಾರಲ್ಲ ಅವರೇ ಸರಿ. ನಡಿಯೇ, ಬಾಡಿ ಬಂದ್ಮೇಲೆ ನೋಡ್ಕೊಳ್ಳೋಣ. ಏನೇ ಮಾತಾಡ್ತಿದ್ಯಾ? ನಿಮ್ ಜನ್ಮಕ್ಕಿಷ್ಟು. ಇನ್ನೊಂದ್ ನಿಮಿಷ ನನ್ ಕಣ್ಮುಂದೆ ನಿಂತ್ಕೊಂಡ್ರೆ ಅದೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನಿಮ್ಮನ್ನ ದೇವ್ರು ಸುಮ್ನೆ ಬಿಡ್ತಾನೆ ಅನ್ಕೊಂಡಿದ್ದೀರಾ? ನರ್ಕ ಅನ್ಭವಿಸ್ತೀರಾ, ನೋಡ್ತಾ ಇರಿ. ಓ, ನಿನ್ನಂತ ಅತ್ತಿಗೆ ಜೊತೆಗ್ ಜೀವನ ಮಾಡ್ತಿದೀವಲ್ಲ, ಇದಕ್ಕಿಂತ ಬ್ಯಾರೆ ನರ್ಕ ಇರ್ತದ?